ಹರಿತಂದುದು ಮುನಿವ್ರಜವು ಏಳಿಗೆಯ ಕೊಡು ಶೋಕರಸದ ಚಡಾಳವನು ನಿಲ್ಲಿಸಿದರು ಸಂತೈಸಿಯೇ ಕುಮಾರಕರ ಆಲಿಸಿದಳು ಆ ಕುಂತಿ ಮೂರ್ಛಾವ್ಯಾಳ ವಿಷ ಪರಿಹರಿಸಿ ಧರಣಿ ಪಾಲಕನ ನೋಡಿದಳು ಧರಣಿ ಪಾಲಕನ ನೋಡಿದಳು ಬಿಸುಡೈ ತನ್ನನಿಂದು ಎನ್ನುತ್ತಾ ಕೇಳಿ ಹರಿತಂದುದು ಮುನಿವ್ರಜವ. ಈ ಆಕ್ರಂದನ ಗೋಳಾಟ ಸುತ್ತಮುತ್ತ ಎಲ್ಲ ಪಸರಿಸ್ತು. ಅಲ್ಲಿ ಹತ್ತಿರದಲ್ಲಿ ಇದ್ದಂತಹ ಮುನಿಗಳು ಅದನ್ನು ಕೇಳಿ ಓಡೋಡಿ ಬಂದಿದ್ದಾರೆ ಆ ಸನ್ನಿವೇಶಕ್ಕೆ. ಇಲ್ಲಿ ಕ್ಷಣ ಕ್ಷಣಕ್ಕೂ ಕೂಡ ಇವರ ಆ ಆಕ್ರಂದನ ಜಾಸ್ತಿ ಆಗ್ತಾನೇ ಇದೆ. ಏಳಿಗೆಯ ಕಡು ಶೋಕರಸದ ಚಢಾಳವನ್ನು ನಿಲ್ಲಿಸಿದರು. ಜನ ಹೆಚ್ಚು ಹೆಚ್ಚು ಅಲ್ಲಿ ಬಂದಷ್ಟು ಕೂಡ ಇವರು ಕೂಡ ರೋದನೆಯನ್ನು ಹೆಚ್ಚು ಮಾಡ್ತಾ ಇದ್ದಾರೆ. ಸರಿ, ಮುನಿವರಿಯರೆಲ್ಲ ಸೇರಿಕೊಂಡು ಆ ಮಕ್ಕಳನ್ನು ಒಂದು ಕಡೆ ಕರ್ಕೊಂಡು ಕುಂತಿ ಮತ್ತು ಮಾದ್ರಿಗೂ ಕೂಡ ಸಮಾಧಾನವನ್ನು ಹೇಳ್ತಾ ಆ ಏರುತ್ತಿದ್ದಂಥ ಶೋಕವನ್ನು ನಿಧಾನವಾಗಿ ಸಮಾಧಾನ ಮಾಡಿ ಕೆಳಕ್ಕೆ ತರ್ತಾ ಇದ್ದಾರೆ, ಸಂತೈಸ್ತಾ ಇದ್ದಾರೆ ಅವ್ರನ್ನ. ಆ ಕ್ಷಣದಲ್ಲಿ ಮತ್ತೆ ಮೂರ್ಛಿತಳಾಗಿದ್ದಂಥ ಕುಂತಿ ಆ ಮೂರ್ಛಾವ್ಯಾಳ ವಿಷ ಅಂದರೆ ಮೂರ್ಛೆ ಎನ್ನುವಂತಹ ಹಾವಿನಿಂದ ಕಚ್ಚಿಸಿಕೊಂಡ ಕುಂತಿ ಈಗ ಆ ವಿಷವು ಪರಿಹರಿಸಿ ಎಚ್ಚೆತ್ತುಕೊಂಡಿದ್ದಾಳೆ. ಎದ್ದು ಆ ಧರಣಿ ಪಾಲಕನ ನೋಡಿದಳು. ಅಲ್ಲಿ ಬಿದ್ದಂಥ ಆ ಪಾಂಡುರಾಜನನ್ನ ನೋಡಿದ್ದಾಳೆ. ಮತ್ತೆ ಅವಳಿಗೆ ಶೋಕ ಉಮ್ಮಳಿಸಿದೆ. ಅಯ್ಯೋ, ನನ್ನನ್ನು ಬಿಟ್ಟು ತೊರೆದು ಹೊರಟು ಹೋಗ್ಬಿಟ್ಯಾ ನೀನು, ಏನು ನನ್ನ ಗತಿ ಇನ್ನು ಅಂತ ಹೇಳಿ ಆಕೆ ಮತ್ತೆ ದುಃಖದಿಂದ ಶೋಕಾಶ್ರುವನ್ನು ಹೊರಸೂಸ್ತಾ ಇದ್ದಾಳೆ. ಸಂಗಾತಿಗಳಲ್ಲಿ ಇಬ್ಬರಲ್ಲಿ ಒಬ್ಬರು ಹೋದಾಗ ಇನ್ನೊಬ್ಬರ ದುಃಖ ಅತೀವವಾದದ್ದು. ಇದು ಜಗತ್ತಿಗೆಲ್ಲ ಗೊತ್ತಿರುವಂಥ ವಿಷಯ. ಅದು ಈ ರೀತಿಯ ದುಃಖದಲ್ಲೋ ಮಾತಿನಲ್ಲೋ ಹೊರಬಂದೇ ಶಮನ ಆಗಬೇಕೇ ಹೊರತು ಇನ್ಯಾರೇ ಹೇಳಿದ್ರೂ ಕೂಡ ಆ ಕ್ಷಣದಲ್ಲಿ ಅದು ಸಮಾಧಾನ ಆಗುವುದಿಲ್ಲ. ಇದು ಒಂದೇ ಕಥೆಯಲ್ಲ, ಇನ್ನೂ ಅನೇಕ ಕಡೆ ನಾವು ನೋಡಿದ್ದೀವಿ. ಕ್ರೌಂಚ ಮಿಥುನದ ಆ ದುಃಖ ಆ ವಾಲ್ಮೀಕಿಗೂ ಕಾಡಿದ್ದನ್ನು ನಾವು ಗಮನಿಸಿದ್ದೀವಿ ರಾಮಾಯಣದಲ್ಲಿ. ರಾಮ ಕೂಡ ಸೀತೆ ತನ್ನಿಂದ ದೂರ ಆದಾಗ ಪ್ರಲಾಪಿಸಿದ್ದನ್ನು ಕೂಡ ನೋಡಿದ್ದೀವಿ. ಹೀಗೆ ಈ ಸಂಗಾತಿಗಳ ವಿರಹ ಇದೆಯಲ್ಲ, ಇದು ಅನೇಕ ಕಾವ್ಯಗಳಲ್ಲಿ ಈ ಒಂದು ದೃಶ್ಯ ಮೂಡಿ ಬಂದಿದೆ. ಇಲ್ಲಿ ಕೂಡ ಅಂತಹದೇ ಒಂದು ದೃಶ್ಯ. ಪಾಂಡು ಇವರಿಬ್ಬರನ್ನು ತೊರೆದು ಹೋಗಿದ್ದಾನೆ. ಸತಿಯರ ದುಃಖ ಮತ್ತೂ ಮುಂದುವರೆದಿದೆ. ಅರಸ ತನಗರುಹದೆ ಸುರಸ್ತ್ರೀಯರಿಗೆ ಹರಿದೈ ನಿನ್ನ ವಧುಗಳ ತೊರುಬ ಕೊಯಸುವೆನು ಅವರ ತೊತ್ತಿರ ಮಾಡುವೆನು ತನಗೆ ಅರಸಿ ನೀನ್ ಈ ಮಕ್ಕಳನ್ನು ಸಂವರಿಸಿಕೊಂಡಿಹುದು ಎಂದು ಮಾದ್ರಿಯ ಕರವ ಹಿಡಿದರೆ ಕಾಂತೆ ವಿನಯದಲ್ಲಿ ಕುಂತಿಗೆಂದಳು ಅರಸ ತನಗರುಹದೆ ಸುರಸ್ತ್ರೀಯರಿಗೆ ಹರಿದೈ ಅಂತ ಹೇಳ್ತಾ ಇದ್ದಾಳೆ ಕುಂತಿ. ಅಂದರೆ ನನ್ನನ್ನು ಕೇಳದೇನೆ ನೀನು ಆ ಸ್ವರ್ಗಾರೋಹಣವನ್ನು ಮಾಡಿಬಿಟ್ಟಿಯಲ್ಲ. ಅಂದರೆ ಅವತ್ತಿನ ಅಥವಾ ಇವತ್ತಿಗೂ ಕೂಡ ಇರುವಂತಹ ಒಂದು ನಂಬಿಕೆ, ಸತ್ತವರು ಪುಣ್ಯ ಮಾಡಿದವರು ಸ್ವರ್ಗಕ್ಕೆ ಹೋಗ್ತಾರೆ ಅನ್ನುವಂಥ ಒಂದು ಭಾವ ನಮ್ಮಲ್ಲೆಲ್ಲ ಇದೆಯಲ್ಲ. ಈತ ಪಾಂಡು ಅನೇಕ
ಯಾಗ ಹೋಮಗಳನ್ನು ಮಾಡಿದಂಥವನು, ರಾಜ್ಯವನ್ನು ಬಹಳ ಸುಭಿಕ್ಷೆಯಿಂದ ಪಾಲಿಸಿದಂಥವನು, ಅಂಥವನು ಮರಣ ಹೊಂದಿದಾಗ ಆತ ಖಂಡಿತ ಸ್ವರ್ಗಕ್ಕೆ ಹೋಗ್ತಾನೆ ಅನ್ನುವಂತಹದ್ದು ಒಂದು ನಂಬಿಕೆ. ಹಾಗೆ ಕುಂತಿ ಹೇಳ್ತಾ ಇದ್ದಾಳೆ, ಅಷ್ಟೇ ಅಲ್ಲದೆ ಅಂಥವ್ರನ್ನ ಮೇಲಿನ ಸುರಸ್ತ್ರೀಯರು, ಅಪ್ಸರೆಯರು ಸ್ವಾಗತಿಸ್ತಾರೆ ಅನ್ನುವಂಥದ್ದು ಕೂಡ ಆವಾಗ ಇದ್ದಂಥ ಒಂದು ಭಾವ. ಅದನ್ನೇ ಮನಸ್ಸಿನಲ್ಲಿಟ್ಕೊಂಡು ಕುಂತಿ ಹೇಳ್ತಾ ಇದ್ದಾಳೆ, ನನಗೆ ತಿಳಿಸದೆ ನೀನು ಆ ಅಪ್ಸರ ಸ್ತ್ರೀಯರ ಬಳಿಗೆ ಓಡಿ ಹೋಗಿಬಿಟ್ಯಾ? ಛೇ, ನಾನು ಅವರನ್ನು ಬಿಡೋದಿಲ್ಲ. ಅಂದರೆ ಈಗ ಇಲ್ಲಿ ಅವಳ ಶೋಕ ಸಿಟ್ಟಾಗಿ ಮಾರ್ಪಟ್ಟಿದೆ. ಆ ಸಿಟ್ಟನ್ನು ಕುಂತಿಯ ಕೈಲಿ ಕುಮಾರವ್ಯಾಸ ಹೇಳಿಸೋ ರೀತಿ ನೋಡಿ. ತುರುಬ ಕೊಯ್ಸುವೆನವರ ತೊತ್ತಿರ ಮಾಡುವೆನು ತನಗೆ ಅಂತ ಹೇಳ್ತಾನೆ. ನಾನು ಆ ಸುರಸ್ತ್ರೀಯರನ್ನು ಬಿಡೋದಿಲ್ಲ, ಅವರ ಮುಡಿಗಳನ್ನು ಕತ್ತರಿಸುವನು ಅಂತ ಅವರ ಮೇಲೆ ತನ್ನ ದ್ವೇಷವನ್ನು ತೀರಿಸಿಕೊಳ್ಳುವಂತಹ ಮಾತುಗಳನ್ನು ಆಡ್ತಾ ಇದ್ದಾಳೆ. ಅವರನ್ನು ನನಗೆ ದಾಸಿಯರಾಗುವಂತೆ ಮಾಡುವನು, ಅಂದರೆ ನಾನು ಕೂಡ ಅಲ್ಲಿಗೆ ಬಂದು ಬಿಡ್ತೇನೆ ನಿನ್ನ ಜೊತೆ ಸ್ವರ್ಗಕ್ಕೆ, ಅವರನ್ನೆಲ್ಲ ದಾಸಿಯರನ್ನಾಗಿ ಮಾಡ್ಕೊಂಡು ಬಿಡ್ತೇನೆ ನಾನು ಅನ್ನುವಂತಹ ಸಿಟ್ಟಿನ ಆಕ್ರೋಶವನ್ನು ಆಕೆ ಹೊರಗಿಡುತ್ತಾ ಇದ್ದಾಳೆ. ಇದನ್ನು ಮನಸ್ಸಿನಲ್ಲೇ ನಿಶ್ಚಯ ಮಾಡಿಕೊಂಡು ಆಕೆ ಮಾದ್ರಿಯ ಕೈಯನ್ನು ಹಿಡಿದುಕೊಂಡು, ನೋಡಮ್ಮ ತಂಗಿ, ನೀನು ಈ ಮಕ್ಕಳನ್ನು, ಈ 5 ಜನ ಬಾಲಕರೇನಿದ್ದಾರೆ ಅವರನ್ನ ರಕ್ಷಣೆ ಮಾಡಿಕೊಂಡಿರು, ನಿನ್ನ ಕರ್ತವ್ಯ ಅದು, ನಾನು ನನ್ನ ಕರ್ತವ್ಯವನ್ನು ಮಾಡ್ತೇನೆ ಅಂತ ಹೇಳಿ ಮಾದ್ರಿಯ ಕೈ ಹಿಡಿದುಕೊಳ್ತಾಳೆ. ಆದರೆ ಮಾದ್ರಿ ತಕ್ಷಣಕ್ಕೆ ಸುಮ್ಮನಾಗೋದಿಲ್ಲ. ಕುಂತಿಗೆ ಆಕೆ ಹೀಗೆ ಹೇಳ್ತಾ ಇದ್ದಾಳೆ ಮುಂದೆ.